ಅಸ್ಸಲಾಮು ಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ. ಸೊ ನಾನು ಇವತ್ತು 20 ನಿಮಿಷದ ಒಳಗಡೆ ನಿಮಗೆ ಮಟನ್ ಕರಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿ ಆಗುತ್ತೆ, ಸಿಂಪಲ್ ಆಗಿದೆ. ಟ್ರೈ ಮಾಡಿ, ಖಂಡಿತವಾಗಿ ನಿಮಗೆ ಇಷ್ಟ ಆಗುತ್ತೆ. ಫಸ್ಟಿಗೆ ನಾನು ಕುಕ್ಕರ್ ಇಟ್ಟಿದ್ದೇನೆ, ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಬಿಸಿಯಾಗಿ ಬರುವಾಗ ತುಂಬ ಸಣ್ಣಗೆ ಈರುಳ್ಳಿ ಕಟ್ ಮಾಡಿ ಹಾಕಬೇಕು. ಯಾಕಂದರೆ ತುಂಬ ಟೈಮ್ ಅಷ್ಟು ಫ್ರೈ ಮಾಡಬೇಕಂತ ಇಲ್ಲ. ಅದು ಸ್ವಲ್ಪ ಗೋಲ್ಡನ್ ಕಲರ್ ಆಗುವಾಗ ಟೊಮೆಟೊ ಹಾಕಿ, ನಾನು ಒಂದು 3/4 kg ಮಟನ್ ಹಾಕಿದ್ದೀನಿ. ಸೊ ಅದಕ್ಕೆ ನಾನು 2 ಟೊಮೆಟೊ ಹಾಕಿದ್ದೇನೆ ದೊಡ್ಡದು, ಮತ್ತು ದೊಡ್ಡ 2 ಈರುಳ್ಳಿ ಹಾಕಿದ್ದೀನಿ. ಅದು ಸ್ವಲ್ಪ ಸ್ಮೂತಾಗಿ ಬರುವಾಗ ಟೊಮೆಟೊ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕೋದರಿಂದ ಟೊಮೆಟೊ ಬೇಗನೆ ಸ್ಮೂತ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಬೇಗನೆ ಉಪ್ಪು ಹಾಕೋದು. ಆಮೇಲೆ ನಾನು ಅದಕ್ಕೆ ಹಾಕ್ತಿದ್ದೀನಿ 1 ಚಮಚದಷ್ಟು ತುಪ್ಪ ಹಾಕ್ತಿದ್ದೀನಿ. ತುಪ್ಪ ಹಾಕೋದ್ರಿಂದ ತುಂಬ ಟೇಸ್ಟಿ ಆಗುತ್ತೆ. 1 ಚಮಚದಷ್ಟು ಜೀರಿಗೆ ಪೌಡರ್, 2 ಚಮಚದಷ್ಟು ಕೊತ್ತಂಬರಿ ಪೌಡರ್, ಅರ್ಧ ಚಮಚದಷ್ಟು ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ. ಆಮೇಲೆ ಅರ್ಧ ಚಮಚದಷ್ಟು ಗರಂ ಮಸಾಲೆ ಪೌಡರ್ ಹಾಕ್ತಾ ಇದ್ದೀನಿ. ಆಮೇಲೆ ನಾನು ಹಾಕ್ತಾ ಇದ್ದೇನೆ ಮೆಣಸಿನ ಹುಡಿ ಹಾಕ್ತಾ ಇದ್ದೇನೆ. ಇದು ಮನೆಯಲ್ಲಿ ಮಾಡಿದ ಹುಡಿ ಎಲ್ಲ. ಸೊ ಒಳ್ಳೆಯಿಂದ ಫ್ರೈ ಮಾಡ್ಕೊಳ್ಳಿ, ಹಸಿ ವಾಸನೆ ಹೋಗುವ ತನಕ ಫ್ರೈ ಮಾಡ್ಕೊಳ್ಬೇಕು. ತುಂಬ ಟೇಸ್ಟಿ ಆಗುತ್ತೆ. ನಿಮಗೆ 20 ನಿಮಿಷದೊಳಗೆ ರೆಡಿ ಆಗುತ್ತೆ. ಬ್ರೇಕ್ಫಾಸ್ಟ್ ಆಗಲಿ ಟಿಫಿನ್ ಆಗಲಿ ನೀವು ಮಾಡಿ ಕೊಡ್ಬೋದು. ಈ ಟೈಮಲ್ಲಿ ನಾನು ಮಟನನ್ನು ತೊಳೆದು ಇಟ್ಟಿದ್ದೇನೆ. ಇದನ್ನು ನಾನು ಮಟನ್ ಹಾಕ್ತಾ ಇದ್ದೇನೆ. ಮಟನ್ ಹಾಕಿದ ನಂತರ ಒಳ್ಳೆಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಒಳ್ಳೆಯಿಂದ ಮಿಕ್ಸ್ ಮಾಡಿಕೊಳ್ಬೇಕು. ಒಂದು 10-5 ನಿಮಿಷ ಆದರೂ ಮಿಕ್ಸ್ ಮಾಡ್ಕೊಳ್ಳಿ. ಮನೆ ಕೆಲಸ ಮಾಡ್ತಾಯಿದ್ದೀನಿ. ಸೊ ಆಮೇಲೆ ಅದಕ್ಕೆ ನಾನು ಸ್ವಲ್ಪ ಅರಸಿನ ಹುಡಿ ಹಾಕಲಿಲ್ಲ. ಸೊ ಹಾಗಾಗಿ ನನಗೆ ಈಗ ಹಾಕ್ತಾಯಿದ್ದೇನೆ. ನೀವು ಫಸ್ಟಿಗೆ ಹಾಕ್ಕೊಳ್ಳಿ. ಸೊ ಒಳ್ಳೆಯಿಂದ ಮಿಕ್ಸ್ ಮಾಡಿದ ನಂತರ ಈಗ ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೇನೆ. ಈಗ ನಾನು ಕುಕ್ಕರನ್ನು ಬಂದ್ ಮಾಡ್ತಾಯಿದ್ದೇನೆ. ಇದು ಮಟನ್ ಆಗೋದರಿಂದ ನಾನು ಒಂದು 5-6 ಸಿಟಿ ಹಾಕ್ತೀನಿ. ಒಳ್ಳೆಯಿಂದ ಬೇಯಿಸ್ತೇನೆ. ನೋಡಿ ಈಗ ಬೆಂದಿದೆ. ಈಗ ನಾನು ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿ. ನನಗೆ ಇದು ನಾನು ರೊಟ್ಟಿಗೋಸ್ಕರ ಮಾಡ್ತಾಯಿದ್ದೇನೆ. ಪರೋಟ, ಚಪಾತಿ, ರೈಸ್ ಎಲ್ಲದಕ್ಕೂ ಒಳ್ಳೆಯದಾಗುತ್ತೆ. ಎಷ್ಟು ನೋಡಲಿಕ್ಕೆ ಚೆನ್ನಾಗಿದೆ, ತಿನ್ನಲಿಕ್ಕೂ ಅಷ್ಟು ಟೇಸ್ಟಿಯಾಗಿದೆ. ತುಂಬ ಸಿಂಪಲ್ ಆಗಿದೆ. ನಿಮಗೆ 20 ನಿಮಿಷದ ಒಳಗಡೆ ನೀವು ಮಾಡ್ಬೋದು. ನನ್ನ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಸಬ್ಸ್ಕ್ರೈಬ್ ಮಾಡಿ.